ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ರೀತಿ ರೆಡಿಯಾಗಿ ನಿಮ್ಮ ಎದುರಿಗೆ ನಾನು ಕೂತ್ಕೊಂಡಿರೋದು ಹೇಗೆ ಕಾಣಿಸಿದ್ದೀನಿ ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಹಂಗೆ ಒಂದು ಲೈಕ್ ಮಾಡಿರಿ. ಮದುವೆಗೆ ಹೋಗ್ತಾ ಇದ್ದೆ, ಹಂಗೆ ಒಂದು ವಿಡಿಯೋ ಮಾಡಿರೋದು ಅಂತ ಹೇಳಂದು ಮಾಡಿದ್ದೀನಿ. ಒಂದಷ್ಟು ಫ್ರೆಂಡ್ಸ್ ನನಗೆ ಕಮೆಂಟ್ಸನ್ನು ಹಾಕಿದರು. ಏನಪ್ಪ ಅಂತ ಅಂದ್ರೆ ಒಂದಷ್ಟು ಗೊಂದಲ ಅವರಿಗೆ, ಆಮೇಲೆ ಕನ್ಫ್ಯೂಷನ್ನು. ಯಾವುದಪ್ಪ ಕನ್ಫ್ಯೂಷನ್ನು, ಏನು ಗೊಂದಲ ಅಂತ ಹೇಳಂತ ಅನ್ಕೊತೀರಾ? ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಹಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಇವತ್ತು ಯಾವ ಕನ್ಫ್ಯೂಷನ್ನು ಮತ್ತು ಏನು ಗೊಂದಲ ಅಂತ ಹೇಳಂದು ನಾನು ಹೇಳ್ತೀನಿ. ಏನದು ಸನ್ಸ್ಕ್ರೀನ್ ಲೋಷನ್ ಮೊದಲಿಗೆ ಹಚ್ಚಬೇಕಾ ಅಥವಾ ಮಾಯ್ಶ್ಚರೈಸರ್ ಮೊದಲಿಗೆ ಹಚ್ಚಬೇಕಾ, ಆಮೇಲೆ ಸೀರಮ್ಗಳನ್ನು ಯೂಸ್ ಮಾಡ್ತಿರ್ತಾರೆ ಒಬ್ಬೊಬ್ಬರು, ಅದನ್ನೇ ಯೂಸ್ ಮಾಡ್ಬೇಕಾ ಅಂತ ಹೇಳೊಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ನನಗೆ ಭಾಳಷ್ಟು ಜನ ಅದ್ರ ಬಗ್ಗೆನೇ ಕಮೆಂಟ್ಸ್ ಹಾಕಿದ್ರು. ಅಕ್ಕ ಏನು ಮಾಯ್ಶ್ಚರೈಸರ್ ಮೊದಲಿಗೆ ಹಚ್ಚಬೇಕಾ ಅಥವಾ ಸನ್ಸ್ಕ್ರೀನ್ ಲೋಷನ್ ಮೊದಲಿಗೆ ಹಚ್ಚಬೇಕಾ ಅಂತ ಹೇಳಂದು ಅದೇ ಗೊಂದಲನ ಇವತ್ತು ನಾನು ಅಂತ ಕ್ಲಿಯರ್ ಮಾಡ್ತೀನಿ. ಇದೇ ಗೊಂದಲನೇ ಭಾಳ ಜನರಿಗೆ ಇರುತ್ತೆ ಫ್ರೆಂಡ್ಸ್. ನನ್ನ ಎಲ್ಲ ಸಿಸ್ಟರ್ಸು ಅಥವಾ ಫ್ರೆಂಡ್ಸು ಎಲ್ಲರೂ ನನಗೆ ಭಾಳ ಜನ ಕಮೆಂಟ್ಸ್ ಮಾಡಿದರು. ಅವ್ರಿಗೆ ನಾನು ಅವಾಗಲೇ ಉತ್ತರ ಕೊಟ್ಟು ಆಗೈತಿ. ಆದರೆ ನಿಮಗೂ ಒಂದು ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರ್ತೈತಿ, ಯಾವುದಾದ್ಮೇಲೆ ಯಾವುದನ್ನು ಬಳಸಬೇಕು ಅಂತ ಹೇಳಂದು. ಅದಕ್ಕೋಸ್ಕರ ನಾನಿವತ್ತು ಈ ಒಂದು ವಿಡಿಯೋ ಮೂಲಕ ನಿಮ್ಮ ಎದುರಿಗೆ ಬಂದಿದ್ದೀನಿ. ಮೊಟ್ಟ ಮೊದಲನೇದಾಗಿ ನಾವು ಪ್ರತಿದಿನ ಫೇಸ್ ವಾಶ್ ಅಂತ ನಾವು ಮಾಡ್ತೀವಿ. ಫೇಸ್ ವಾಶ್ ಆದ ನಂತರ ನಾನು ಯಾವುದನ್ನು ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ ಹೇಳಂದ್ರೆ ನಿಮ್ಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ ಮತ್ತೆ ಅದನ್ನ ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ನಾನು ಈಗಾಗಲೇ ವಿಡಿಯೋನ ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದೀನಿ. ಇದನ್ನೇ ನಾನು ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಬಹುದು. ನಾನು ಏನು ಯೂಸ್ ಮಾಡ್ತೀನಿ, ಯಾವ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತೀನಿ, ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಮತ್ತು ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ ಹೇಳಂತಂದು ಅವಾಗಲೇ ನಾನು ವಿಡಿಯೋಗಳನ್ನ ಸಾಕಷ್ಟು ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಫಸ್ಟಿಗೆ ನಾನು ವಿಡಿಯೋ ಮಾಡಿದಾಗ ಅದು ಕ್ಲಿಯರಾಗಿ ಬಂದಿಲ್ಲ ಅಂತ ಹೇಳೋದು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳೋದು ವಿಡಿಯೋ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ನಾನು ಪೂರ್ತಿಯಾಗಿ ಕ್ಲಿಯರಾಗಿ ನಾನು ಏನು ಸನ್ಸ್ಕ್ರೀನ್ ಲೋಷನ್ನು ಯಾವುದನ್ನು ನಾನು ಬಳಸ್ತೀನಿ ಅಂತ ಹೇಳೋದು ಹಾಕಿದ್ದೀನಿ. ನೀವು ಬೇಕಿದ್ದವರು ಅದನ್ನು ವಿಡಿಯೋನ ಸರ್ಚ್ ಮಾಡಿ ನೋಡಿಕೊಂಡು ನೀವು ತರಿಸ್ಕೋಬೋದು. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಫೇಸ್ ವಾಶು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನು. ಫೇಸ್ ವಾಶ್ ಅಂತೂ ಪ್ರತಿಯೊಬ್ಬರು ನಾವು ಮಾಡ್ತೀವಿ. ಆದರೆ ಸನ್ಸ್ಕ್ರೀನ್ ಲೋಷನು, ಮಾಯ್ಶ್ಚರೈಸರು ಇವೆರಡನ್ನು ನಾವು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನು ಇವೆರಡನ್ನು ನಾವು ತಪ್ಪದೇನೆ ನಾವು ಪ್ರತಿದಿನ ಯೂಸ್ ಮಾಡಲೇಬೇಕಾಗತ್ತೆ. ಅದು ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ. ಮತ್ತು ಇನ್ನೂ ಒಂದು ಏನು ಹೇಳ್ತೀನಿ ಅಂತ ಅಂದ್ರೆ, ನಾವು ಮನೇಲೇ ಇರ್ತೀವಿ, ಪ್ರತಿದಿನ ರಾತ್ರಿ ಒಂದು ನೈಟ್ ರೂಟೀನ್ ಒಂದು ನಾನು ನಿಮಗೆಲ್ಲ ಹೇಳ ಆಗೈತಿ. ಆದರೂ ಸ್ವಲ್ಪ ಇದ್ರ ಬಗ್ಗೆನೇ ನಾನು ಮಾತಾಡೋಗ್ತೀನಿ ಅಂತ ಹೇಳ್ತೀನಿ. ನಾವು ನೈಟ್ ರೂಟೀನ್ ಅಂತ ಅಂದ್ರೆ ನಾವು ಪ್ರತಿದಿನ ನಾನು ಮುಖ ತೊಳ್ಕೊಂಬರ್ತೀನಿ. ಮುಖ ತೊಳ್ಕೊಂಬಂದು ನಾನು ಕುಂಕುಮಾದಿ ತೈಲವನ್ನು ನಾನು ಬಳಸ್ತೀನಿ ಅಂತ ಹೇಳಿದ್ದೀನಿ. ಬೇರೆ ಯಾವುದೇ ರೀತಿ ಸೀರಮನ್ನು ನಾನು ಯಾವುದೇ ಬಳಸೋಕೆ ಹೋಗಲ್ಲ. ನಾನು ಏನಾದರೂ ಮನೇಲಿ ಹೋಮ್ಮೇಡ್ ಅಂತ ಏನು ಮಾಡಿರ್ತೀನಿ ಅದನ್ನು ನನ್ನ ಸ್ಕಿನ್ನಿಗೆ ಯೂಸ್ ಮಾಡಿ ಅದು ಚೆನ್ನಾಗೈತಿ ಅಂತ ಅಂದರೆ ನಿಮಗೆ ಅದನ್ನು ನಾನು ಪ್ರಿಪೇರ್ ಮಾಡಿರ್ತೀನಿ. ಈ ರೀತಿ ಹೋಮ್ಮೇಡಲ್ಲೂ ಮಾಡ್ಕೋಬಹುದು ಅಂತ ಅಂದೇಳಂದು. ಆದರೆ ಮುಖ ತೊಳೆದಾದ್ಮೇಲೆ ರಾತ್ರಿ ನಾವು ಮನೇಲೇ ಇರ್ತೀವಿ, ಏನು ಮುಖ ತೊಳೆದ್ಬಿಡು, ನಾವೇನು ಹೊರಗೆ ಹೋಗಿಲ್ಲ, ನಾವೇನು ಧೂಳಲ್ಲಿ ಹೋಗಿಲ್ಲ, ಮನೇಲೇ ಇದ್ದೀವಿ ಅಂತ ಹೇಳಂದು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರತಿದಿನ ನೈಟ್ ಮಲಗೋವಾಗಲೂ ನಾವು ಮುಖ ತೊಳೆದು ಯಾವುದಾದ್ರೂ ಒಂದು ಸೀರಮ್ ಆಯ್ತು ಅಥವಾ ಒಂದು ಕುಂಕುಮಾದಿ ತೈಲ ಆಯ್ತು, ಅಕಸ್ಮಾತ್ ಏನೂ ಇಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆನಾದರೂ ಹಚ್ಕೊಂಡು ಮಲ್ಕೊಳೋದಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ. ಈಗ ಏನೋ ನಮಗೆ ಪ್ರಾಬ್ಲಮ್ ಇರೋಂಗಿಲ್ಲ, ಏನೋ ನಮ್ಮ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಬಿಡೋ ಅಂತ ಹೇಳಂತ ನಾವು ಸುಮ್ಮನೆ ಇರ್ತೀವಿ. ಆದರೆ ಬರ್ತಾ ನಮಗೆ ಸ್ಕಿನ್ ಪ್ರಾಬ್ಲಮ್ ಬಂದೇ ಬರ್ತಾವೆ. ಅದಕ್ಕೋಸ್ಕರ ಸ್ಕಿನ್ ಕೇರನ್ನು ಮಾಡ್ಕೊರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲಿಗೆ 30+ ಆದಮೇಲೆ 40+ ಆದಮೇಲೆ ನಮ್ಗೆ ಸ್ಕಿನ್ ಬಗ್ಗೆ ನಮಗೆ ಏನದು ಪ್ರಾಬ್ಲಮ್ಸು ಕಾಣಿಸ್ತಿದ್ವು. ಆದ್ರೆ ಈಗ 20 ಆದ ತಕ್ಷಣವೇ ಸ್ಟಾರ್ಟ್ ಆಗಿಬಿಡ್ತಾವೆ. ಈಗಾಗಲೇ ನಾನು ಸಣ್ಣ ಮಕ್ಕಳ ಥರ ಮುಖದ ಮೇಲೆಲ್ಲ ಕಪ್ಪು ಕಲೆಗಳ ಮೇಲೆ ಬಂಗ ಸಹಿತ ಕಾಣಿಸ್ತಾ ಐತಿ. ಅದಕ್ಕೋಸ್ಕರ ಈಗ ಅದನ್ನೆಲ್ಲ ಬಿಟ್ಟು ಈಗ ನಮ್ಮದು ಟಾಪಿಕಿಗೆ ಬಂದ್ಬಿಡೋಣ. ನಾವು ಫಸ್ಟ್ ಫೇಸ್ ವಾಶನ್ನು ಮಾಡ್ತೀವಿ. ಫೇಸ್ ವಾಶ್ ಆದ ನಂತರ ನಾವು ಮಾಯ್ಶ್ಚರೈಸರನ್ನು ಯೂಸ್ ಮಾಡಬೇಕಾಗತ್ತೆ. ಮಾಯ್ಶ್ಚರೈಸರನ್ನು ನಾವು ಹಚ್ಚಬೇಕಾಗತ್ತೆ. ಮಾಯ್ಶ್ಚರೈಸರ್ ಹಚ್ಚಿ ಆದಮೇಲೆ ನಾವು ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡಬೇಕಾಗತ್ತೆ. ಸನ್ಸ್ಕ್ರೀನ್ ಲೋಷನನ್ನು ನಾವು ಯಾಕೆ ಹಚ್ಚಬೇಕಪ್ಪ ಅಂತಂದರೆ, ಈಗಂತೂ ಜಾಸ್ತಿನ ಬಿಸಿಲೈತಿ. ಇವೆಲ್ಲ ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಷನ್ ಕೊಡ್ತಾವೆ. ಅದಕ್ಕೋಸ್ಕರ ನಾವು ಸ್ಕಿನ್ನನ್ನು ನಾವು ನಮ್ಮ ಸ್ಕಿನ್ ಪ್ರೊಟೆಕ್ಟಿಗೋಸ್ಕರ ನಾವು ಇವನ್ನೆಲ್ಲ ನಾವು ಬಳಸಲೇಬೇಕಾಗತ್ತೆ. ಪ್ರತಿಯೊಬ್ಬರು ಈ ಒಂದು
ಸ್ಕಿನ್ ಕೇರ್ ರೂಟೀನನ್ನು ಮನೇಲಿ ಮಾಡಲೇಬೇಕಾಗತ್ತೆ. ಫೇಸ್ ವಾಶು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನನ್ನು ನಾವು ಪ್ರತಿದಿನ ಯೂಸ್ ಮಾಡಲೇಬೇಕಾಗತ್ತೆ. ಆಮೇಲೆ ಸೀರಮನ್ನು ಒಬ್ಬೊಬ್ಬರು ಯೂಸ್ ಮಾಡ್ತಿರ್ತಾರೆ. ಸೀರಮನ್ನು ಯೂಸ್ ಮಾಡೋರು ಫೇಸ್ ವಾಶ್ ಆದ ನಂತರ ಸೀರಮನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿವರೆಗೂ ಯಾವುದೇ ರೀತಿ ಸೀರಮನ್ನು ಯೂಸ್ ಮಾಡಿಲ್ಲ. ನೋಡೋಣ ಮುಂದೆ ಹಾಗೇನಾದರೂ ಸೀರಮನ್ನು ನಾನು ಯಾವುದಾದ್ರೂ ಒಳ್ಳೆ ಪ್ರಾಡಕ್ಟಿನ ಸೀರಮನ್ನು ನಾನು ತಂದು ಬಳಸಿ ನನಗೆ ಚೆನ್ನಾಗಿ ಅನ್ನಿಸ್ತು ಅಂತ ಅಂದರೆ ನಿಮ್ಗೆ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಆದರೆ ನಾನು ಇಲ್ಲಿವರೆಗೂ ಯಾವುದೇ ರೀತಿ ಸೀರಮನ್ನು ಯೂಸ್ ಮಾಡಲ್ಲ. ಟೋನರ್ ಅಂತ ಹೇಳಂದ್ರೆ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ನಂತರ ಮಾಯ್ಶ್ಚರೈಸರ್ ಆದ ನಂತರ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ ಮೇಲೆ ನೀವು ಯಾವುದೇ ರೀತಿ ಮೇಕಪ್ಪನ್ನು ನೀವು ಬೇಕಿದ್ರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಾವು ಮನೇಲಿ ಇದ್ದಾಗ ನಾವು ಸನ್ಸ್ಕ್ರೀನ್ ಲೋಷನನ್ನು ನಾನು ಬಳಸ್ತೀನಿ. ಮಾಯ್ಶ್ಚರೈಸರ್ ಆದ ನಂತರ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಾದಮೇಲೆ ನೀವು ಬೇಕಿದ್ರೆ ಕ್ರೀಮು ಪೌಡ್ರ್ ಏನಿದ್ರು ಹಚ್ಕೋಬೋದು. ನಾನು ಮನೇಲಿದ್ದಾಗ ಯಾವುದೇ ರೀತಿ ಕ್ರೀಮು ಪೌಡ್ರನ್ನ ನಾನು ಹಚ್ಚಕ್ಕೆ ಹೋಗೋದಿಲ್ಲ. ಎಲ್ಲಾದರೂ ಹೊರಗೆ ಹೊಂಟೆ ಅಂದರೆ ಕ್ರೀಮ್ ಬೇಕಿದ್ರೆ ಹಚ್ತೀನಿ, ಇಲ್ಲಾಂದ್ರೆ ಪೌಡ್ರನ್ನ ಅದ್ರ ಮೇಲೆ ಸನ್ಸ್ಕ್ರೀನ್ ಲೋಷನ್ ಮೇಲೇ ನಾನು ಪೌಡ್ರನ್ನ ಹಚ್ಕೊಂಡು ಹೊರಗೆ ಹೋಗಿ ಬಂದುಬಿಡ್ತೀನಿ. ಇಲ್ಲೇ ಎಲ್ಲಾದರೂ ಈ ರೀತಿ ಯಾವುದಾದ್ರೂ ಕಾರ್ಯಕ್ರಮ ಹೊಂಟೆ ಅಂದರೆ ಇಷ್ಟು ರೆಡಿ ಆಗ್ತೀನಿ. ನಾನು ಜಾಸ್ತಿ ಏನು ರೆಡಿ ಆಗಂಗಿಲ್ಲ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಇವತ್ತು ನಿಮ್ಮ ಗೊಂದಲಗಳಿಗೆಲ್ಲ ನಾನು ಒಂದು ಸೊಲ್ಯೂಷನನ್ನು ಕೊಟ್ಟಿದ್ದೀನಿ ಅಂತ ಹೇಳೋದು ನಾನು ಅನ್ಕೊತೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಫೇಸ್ ವಾಶ್ ಆದ ನಂತರ ಮಾಯ್ಶ್ಚರೈಸರು ಯಾರು ಸೀರಮನ್ನು ಬಳಸಲ್ಲ ಅವರು ಬೇಕಿದ್ರೆ ಟೋನರನ್ನು ನೀವು ಯಾವುದಾದ್ರು ಟೋನರ್ ಯೂಸ್ ಮಾಡ್ತಿದ್ರೆ ಟೋನರನ್ನು ಹಚ್ಕೊಳ್ರಿ. ಇಲ್ಲ ಅಂತ ಅಂದರೆ ಸೀರಮನ್ನು ಬಳಸೋರಿದ್ರೆ ಸೀರಮನ್ನು ಹಚ್ಕೊರಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಫೇಸ್ ವಾಶ್ ಆದ ತಕ್ಷಣ ನೀವು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನನ್ನು ನೀವು ಬಳಸಬಹುದು. ಸನ್ಸ್ಕ್ರೀನ್ ಲೋಷನ್ ಮೇಲೆ ನೀವು ಯಾವುದಾದ್ರೂ ಮೇಕಪ್ ಮಾಡ್ಕೊಂಡಿದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಮನೇಲಿ ಹಾಗೆ ಇರ್ತೀವಿ ಅಂದರೆ ಇರ್ಬೋದು. ಇನ್ನೂ ಒಂದು ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಮನೆಯಲ್ಲೇ ಇರ್ತೀವಿ ಅನ್ನೋದಾದ್ರೆ ಏನದು 15 SPF 15+ ಅಂತ ಇರುತ್ತೆ. ಮನೆಯಾಗ ಯೂಸ್ ಮಾಡೋದು ಆತಂದರೆ SPF 15ರಿಂದ 30ವರೆಗೂ ನಾನು ಯೂಸ್ ಮಾಡುವಂಥ ಫೇಸ್ ವಾಶ್ ಸನ್ಸ್ಕ್ರೀನ್ ಲೋಷನಲ್ಲಿ 30 ಇದೆ, 30+ ಅಂತ ಅಷ್ಟೇ ಐತಿ. SPF 30 ನಾವು ಮನೇಲಿ ಇದ್ದಾಗ ಮನೇಲಷ್ಟೇ ನಾವು ಇರ್ತೀವಿ ಅಂತ ಅಂದಾಗ SPF 15ಇಂದ ನಾವು 30ವರೆಗೂ ನಾವು ಮನೇಲಿ ಯೂಸ್ ಮಾಡ್ಬೋದು. ಅದೇ ನಾವು ಹೊರಗೆ ಅಡ್ಡಾಡ್ತೀವಿ ಅಂತ ಹಂಗಂದ್ರೆ ನಾವು SPF 50 ಇರೋದು, SPF 50 ಇರೋದನ್ನು ನಾವು ಇಲ್ಲಿ ಬಳಸ್ಬೇಕಾಗತ್ತೆ. ಅದನ್ನೊಂದು ಗಮನ ಇಟ್ಕೋರಿ. ಆಮೇಲೆ ಹೊರಗೆ ಹೋದಾಗ ನಿಮ್ಗೆ ಅನುಕೂಲ ಐತಿ, ನಮ್ಗೆ ಅವಕಾಶ ಐತಿ ಅಂತ ಅಂದರೆ ಒಂದು 2 ಸರ್ತಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಬಳಸೋದಕ್ಕೆ ಟ್ರೈ ಮಾಡಿರಿ. ಯಾಕಂತಂದರೆ ಈಗ ಬಿಸಿಲು ಭಾಳ ಐತಿ, ಅದಕ್ಕೋಸ್ಕರ 2 ಸರ್ತಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋಕ್ಕೆ ಪ್ರಯತ್ನ ಮಾಡಿರಿ. ಆಗಲ್ಲ ಅಂತ ಅಂದ್ರೆ ಬೆಳಗ್ಗೆ ಹೊರಗೆ ಹೊಂಟಾಗ ಮಾತ್ರ ನೀವು ಸನ್ಸ್ಕ್ರೀನ್ ಲೋಷನ್ನ ಬಳಸ್ತೇನೆ, ಹೊರಗೆ ಹೋಗೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಈ ಸ್ಕಿನ್ ಕೇರ್ ರೂಟೀನನ್ನು ಪ್ರತಿಯೊಬ್ಬರು ಮನೇಲಿ ಮಾಡಲೇಬೇಕು. ನಿಮ್ಮ ಸ್ಕಿನ್ ಕೇರನ್ನು ನೀವು ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ, ಒಂದು ಚಿಕ್ಕ ವಿಡಿಯೋ ಅಂತ ಅನ್ಕೊತೀನಿ. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಕನ್ಫ್ಯೂಷನು, ನಿಮ್ಮ ಒಂದು ಗೊಂದಲಗಳಿಗೆ ಇವತ್ತು ಪರಿಹಾರ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಒಂದು ಸರ್ತಿ ಹೇಳ್ತೀನಿ, ಮನೆಯಲ್ಲಿ ಫೇಸ್ ವಾಶ್ ಆದ ನಂತರ ಮಾಯ್ಶ್ಚರೈಸರ್ ಆದ ನಂತರ ಸನ್ಸ್ಕ್ರೀನ್ ಲೋಷನ್ ಆದಮೇಲೆ ನಿಮಗೆ ಯಾವುದು ಬೇಕೋ ಆ ಒಂದು ಮೇಕಪ್ಪನ್ನು ನೀವು ಮಾಡ್ಕೋಬಹುದು. ಇಲ್ಲಪ್ಪ ನಾವು ಮೇಕಪ್ ಮಾಡ್ಕೊಳಂಗಿಲ್ಲ, ನಾವು ಹಾಗೆ ಇರ್ತೀವಿ ಅಂತ ಅನ್ನೋದಾದರೆ ನಿಮ್ಮ ಮನೇಲಿ ಸನ್ಸ್ಕ್ರೀನ್ ಲೋಷನ್ ಆದಮೇಲೆ ನೀವು ಹಾಗೇನಾದರೂ ಇರ್ಬೋದು. ಕೊನೆಗೆ ನೀವು ಸನ್ಸ್ಕ್ರೀನ್ ಲೋಷನನ್ನು ಪ್ರತಿದಿನ ಹಚ್ಚಲೇಬೇಕಾಗತ್ತೆ. ಈ ಒಂದು ಸ್ಕಿನ್ ಕೇರ್ ರೂಟೀನನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.